ರಾಣಿ ಅಂತಪುರ ಹಂಪೆ ಇದು ಮಹಾನಗರ ರಾಯಲ್ ಸಿಟಿ. ಅದರಲ್ಲಿ ರಾಣಿಯರ ಅಂತಾಪುರ ಝನಾನಾ ಎನ್ಕ್ಲೋಸರ್ ಪರ್ಷಿಯನ್ ಲ್ಯಾಂಗ್ವೇಜ್. ರಾಣಿಯರಿಗೋಸ್ಕರ ನಿರ್ಮಾಣ ಆಗಿರ್ತಕ್ಕಂಥ ಪ್ಯಾಲೇಸ್ 2 ಇದೆ. ದೊಡ್ಡ ಕೋಟೆ, ಇದು ನಗರ, ಟೌನ್, ರಾಯಲ್ ಸಿಟಿ, ರಾಯಲ್ ಎನ್ಕ್ಲೋಸರ್, ದೊಡ್ಡ ಕೋಟೆ. ನೋಡಿ, ಕೋಟೆ ಒಳಗಡೆ ವಾಚ್ ಟವರ್, ನಮ್ಮನ್ನೆಲ್ಲ ಕಾಯಕತ್ತಾರೆ ಗನ್ ಮಾಡಿಕೊಂಡು. ಸೊ ಆ ಕಡೆ ಒಂದು ವಾಚ್ ಟವರ್, ಈ ಕಡೆ ಒಂದು ವಾಚ್ ಟವರ್ ಇದೆ. ಸದ್ಯ 3 ಕಾಣುತ್ತೆ, ಒಂದು ಡ್ಯಾಮೇಜ್ ಆಗಿದೆ. 2 ರಾಣಿಯರ ಪ್ಯಾಲೇಸ್. ಆ ಕಡೆ ಇದೆಯಲ್ಲ ಅದು ಅರಮನೆ. ಕೆಳಗಡೆ ಕಲ್ಲು ಮತ್ತು ಗಾರೆ ಹಾಕಿ ಈಗ ತಾಯ, ಅದ್ರ ಮೇಲೆ ಸ್ಯಾಂಡಲ್ವುಡ್ ಅರಮನೆಗೆ. ಆ ಪ್ಯಾಲೇಸ್ ಬ್ಯಾಕ್ ಸೈಡ್ ಅಲ್ಲಿ ಇದೀವಿ. ಆ ವಾಚ್ ಟವರ್ ಇದೆಯಲ್ಲ ಆ ಕಡೆ ಡೋರು. ಅದಾದ್ಮೇಲೆ ಆ ಬಿಲ್ಡಿಂಗ್ ಕಾರ್ನರ್ ಅಲ್ಲಿ ವಸ್ತ್ರಗಾರ, ಟ್ರೆಜರಿ, ಸೆಲ್ಫ್ ರಾಣಿಯರ ಟ್ರೆಜರಿ, ಅದು. ಇದು ಜಲ್ ಮಹಲ್. ಸ್ವಲ್ಪ ಸೈಡ್ ಬಾಮ, ಅದು ಜಲ್ ಮಹಲ್. ಮಧ್ಯ ಪ್ಯಾಲೇಸು, ಸುತ್ತ ನೀರು, 4 ಹಂಸದ ಉಯ್ಯಾಲೆಗಳು, ಮೇಲೆ ವುಡನ್ ಸ್ಟ್ರಕ್ಚರ್. ಆಗ ಬೇಸಿಗೆಯಲ್ಲಿ ತಂಪಿರುತ್ತಲ್ಲ. ಜಲ್ ಮಹಲ್ ಪ್ಯಾಲೇಸ್, 2 ರಾಣಿಯರು ಇರ್ತಕ್ಕಂಥದ್ದು. ಇವೆರಡು ಬರ್ನ್ ಆಗಿದೆ, ಫೈರ್ ಆಗಿದೆ. ಅದಕ್ಕೆ ಶ್ರೀಗಂಧದ ಕಟ್ಟಿಗೆಲ್ಲ ಬರ್ನ್ ಆಗಿದೆ, ಓನ್ಲಿ ಬೇಸ್ಮೆಂಟ್ ಉಳ್ಕೊಂಡಿದೆ. ಇದು ಬಂದು ಲೋಟಸ್ ಮಹಲ್, ವಿತೌಟ್ ಪವರ್ AC ಮಹಲ್, ಸಮ್ಮರ್ ಪ್ಯಾಲೇಸ್, ಬೇಸಿಗೆ ಅರಮನೆ. ಲೋಟಸ್ ಮಹಲ್ ಇನ್ನೋವೇಟೆಡ್ ಲೋಟಸ್. ಕಮಲ್ದು ಆಕಾರ, ಅಷ್ಟದಳುಗಳು ಕಾಣುತ್ತೆ. ಇದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಟ್, ಹಿಂದೂ ಮತ್ತು ಇಸ್ಲಾಂ ಶೈಲಿಯ ವಾಸ್ತುಶಿಲ್ಪ. ಮೇಲ್ಗಡೆ ಇರ್ತಕ್ಕಂಥದ್ದು ಹಿಂದೂ ಗೋಪುರಾಸ್, ಕೆಳಗಡೆ ಇಸ್ಲಾಮಿಕ್ ಕಮಾನ್. ಅವೆರಡು ಸಮ್ಮಿಲನೆ ಇಂಡೋ ಸಾರ್ಸನಿಕ್ ಅಂತ ಕರಿತೀವಿ. ಹಿಂದೂ ಮತ್ತು ಇಸ್ಲಾಂ ಶೈಲಿಯ ವಾಸ್ತುಶಿಲ್ಪ. ವಿತೌಟ್ ಪವರ್ AC ಮಹಲ್, ಕರೆಂಟ್ ಇಲ್ಲದಾಗೆ AC ಆಗಿ ಬಳಕೆ ಮಾಡಿರ್ತಕ್ಕಂಥ ಸುಂದರವಾದಂತ ಅರಮನೆ. ಇದು ಸ್ಟಕೋ ಮೀನ್ಸ್ ಗಾರೆ, ಅಂದ್ರೆ ಮರಳು, ಸುಣ್ಣದ ಕಲ್ಲುಗಳು, ಅಂಟುವಾಳಕಾಯಿ, ಕಪ್ಪೆ ಚಿಪ್ಪ, ಬೆಲ್ಲ, ಎಗ್ಗಿನ ತೊಗಟೆ ಅದಾಕಿ ಗ್ರೈಂಡ್ ಮಾಡಿ ಎತ್ತಿನ ಗಾಣದಲ್ಲಿ ಅದ್ರ ಪವರ್ 10 days ಆದ್ಮೇಲೆ ಅದಕ್ಕೆ ಆಯಿಲ್ ಮಿಕ್ಸ್ ಮಾಡಿದಾಗ ಪವರ್ ಜನರೇಷನ್ ಆಗುತ್ತೆ. ನಂತರ ನೀರಿಲ್ಲ ಅಂದ್ರೂ ಸಹ ಈ ಕ್ಲೈಮೇಟ್ ಕೂಲ್ಡ್ ಅನ್ನ ಒಳಗಡೆ ನೀರಿನಂಶ ಹೇಳ್ಕೊಳ್ಳುತ್ತೆ, ತಣ್ಣಗಾಗುತ್ತೆ. 24 ಕಂಬಗಳ ಮುಖಾಂತರ ಮೇಲ್ಗಡೆ 4 ಕಂಬಗಳು, 24 ವಿಂಡೋಗಳು. ಆ ಮೇಲ್ಗಡೆ ಬಾವಿಯಿಂದ ಮೇಲ್ಗಡೆ ಸ್ಟೋರ್ ಮಾಡಿದ್ರೆ ಆ ವಾಲ್ಸ್ ಒಳಗಡೆ ನೀರು ಹೇಳ್ಕೊಳ್ಳುತ್ತೆ. ಈ ಕಮನ್ ಮೇಲೆ ನಾವು ಮೇಲ್ಗಡೆ ಟೆರೆಕೋಟೆಡ್ ಪೈಪ್ಸ್, ಅಂದ್ರೆ ಮಣ್ಣು ಮಿಶ್ರಿತ ಪೈಪ್, ಪ್ಲಾಸ್ಟಿಕ್ ಅಂಡ್ ಮೆಟಲ್ ಹಾಕಿದ್ರೆ ಎಳೆಯಿಲ್ಲ ಒಳಗಡೆ. ಮಣ್ಣಿನ ಪೈಪ್ಸ್ ಅಂದ್ರೆ ಒಳಗಡೆ ಇರುತ್ತೆ. ಅವಾಗ ತುಂಬಾ ಕೂಲ್ ಮಾಡಿಕೊಂಡು ಈ ಕಮನ್ ಮೇಲೆ 1 2 3 ಸರ್ಕಲ್ ಒಳಗಡೆ ಮೇಲ್ಗಡೆ ಮಣ್ಣಿನ ಪೈಪ್ಸ್ ಹಾಕಿದ್ದಾರೆ. ಆ ಪೈಪ್ಸ್ ನೀರು ಕೆಳಗಡೆ ಡ್ರಾಪ್ಸ್ ಬೀಳೋ ಟೈಮಲ್ಲಿ ಬಿಸಿ ಗಾಳಿ, ಈ ಸಮ್ಮರ್ ಅಲ್ಲಿ ಗಾಳಿ ಇರುತ್ತೆ, ಬೆಚ್ಚಗಿರುತ್ತಲ್ಲ, ಅದು ಒಳಗಡೆ ಮಿಕ್ಸ್ ಆಗಿ ಹೋದ್ರೆ ಏರ್ ಕೂಲರ್ ಮನೆಯಲ್ಲಿ ನೀರು ಮತ್ತು ಗಾಳಿ, ಆ ತರ ಸನ್ನಿವೇಶ. ಆಮೇಲೆ ಮಧ್ಯಕ್ಕೆ ನಮಗೆ ಕಲ್ಲಿನ ಪಟ್ಟಿಗೆಗಳು ಮೀನ್ಸ್ ದೀಪಗಳು ಇರೋದಕ್ಕೆ. ಈ ಯಾವುದೇ ಬೆಡ್ರೂಮ್ ಇಲ್ಲ, ಮೇಲ್ಗಡೆ ಕೆಳಗಡೆ ಓಪನ್ ಹಾಲು, ಸಂಗೀತವನ್ನು ಕೇಳಿದ್ರೆ ಅಲೋನ್ ಆಗಿ ಆ ರಾಜ ರಾಣಿಯರನ್ನು ಸ್ಪೆಂಡ್ ಮಾಡೋದು. ಯಾಕೆ ರಾಣಿಯರ ಅಂತಾಪುರ ಅಂತ ಇಟ್ಟು ನಮ್ಮ ಬಸ್ ಇದೆಯಲ್ಲ, ಅದು ಕಾನ್ಸಿಪರಿ ಮಾರ್ಕೆಟ್. ಅದ್ರ ಹಿಂದ್ಗಡೆ ಎಲ್ಲಾ ಅರಮನೆ, ಕೃಷ್ಣದೇವರಾಯರು, ಚಿನ್ನಾದೇವಿ, ತಿರುಮಲದೇವಿ, ಹರಿಹರಾಯರು, ಆ ಕಡೆ ಎಲ್ಲ ಪ್ಯಾಲೇಸ್ ಇದಾವೆ. ನಾವು ರಾಜರು ಯುದ್ಧಕ್ಕೋದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ವಾಪಸ್ ಬರಲ್ಲ, ತಿಂಗಳಾನ್ಗಟ್ಟಲೆ ಅವ್ರ ಹೆಂಗ್ ಕಾವಲು ಕಾಯ್ಬೇಕಂತ ಈ ಪ್ಯಾಲೇಸ್ ಅಲ್ಲಿ ಎಲ್ಲರೂ ಒಟ್ಟು ಸೇರಿಸ್ತಾ ಇದ್ರು. ಸೇಫೆಸ್ಟ್ ಇರ್ತಾ ಇತ್ತಾ, ಕಾವಲು ಕಾಯೋದಕ್ಕೆ ಪುರುಷರಿಗೆ ಏನಾದ್ರು ಅಪಾಯ ಆಗ್ಬೋದಂತ ನಪುಂಸಕರು ಆ ಹೆಣ್ಮಕ್ಳ ಸೈನಿಕರು ಸಹ ಇಡ್ತಾ ಇದ್ರು. ಅಂತ ವಿಶೇಷವಾಗಿರ್ತಕ್ಕಂಥ ಕಮಲ್ ಮಹಲ್. ಆಮೇಲೆ ಹಿಂದುಗಡೆ ನಮಗೆ ಗಜಶಾಲಿ ಆಣೆಕಟ್ಟು. ಸರ್ ನಿಮ್ ಟೈಮ್ ರೆಡಿ. ಎಲ್ಲಪ್ಪ ಇದು ಇಲ್ಲೈತೆ ದೀಪ ಇಕ್ಕುವ ಜಾಗ.
ಆ ಮಣ್ಣಿನ ಪೈಪ್ ಇಲ್ಲಿ ಕಾಣಿಸುತ್ತೆ ನೋಡಿ, ಇದು ಮಣ್ಣಿನ ಪೈಪು. ಇದು ಹಿಂದಿನ ಕಾಲದಲ್ಲಿ ಗಜಶಾಲೆ ಅಂತ ಹೇಳ್ತಾರೆ. ಆನೆಗಳನ್ನು ಕೂಡಾಕಿದ್ದಂಥ ಜಾಗ. ನೋಡಿ, ಆನೆಗಳು ಕೂಡಾಕ್ತಿದ್ದಂಥ ಜಾಗ ನೋಡಿ. ಕಾವಲುಗಾರರು ಇರೋಂಥ ಜಾಗ ಇದು ಕಾವಲುಗಾರರು ಇರೋಂಥ ಜಾಗ. ಹಿಂಗೆ ಇಲ್ಲಿ ಬೇರೆ ಕಂಟ್ರಿಯಿಂದ ಬಂದಂಥ ಫಾರಿನರ್ಸ್ ಇದ್ದಾರೆ, ಎಲ್ಲ ವಾಚ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಏನಿದು ಈ ಥರ ಇದೆ. ನೋಡಿ, ಒಂದು ಆನೆಗೆ ಎಷ್ಟು ದೊಡ್ಡ ಜಾಗ, ತುಂಬ ಅಗಲವಾಗಿದೆ, ಆರಾಮಾಗಿರ್ಬೋದು. ನೋಡಿ, ನಾನು ಹಂಗೆ ಒಳಗಡೆ ಒಂದು ತೋರಿಸ್ತೀನಿ ನೋಡಿ. ಇಷ್ಟು ಆಳ ಇದೆ. ಓ, ಪರಿವಳ ಭಯ ಬಿದ್ದೋದೆ ನೋಡಿ, ತುಂಬ ದೊಡ್ಡದು. ಇಲ್ಲಿ ಮೇಲೆ ಕಾವಲುಗಾರರು ಕಾಯ್ಬೇಕಂತ ಜಾಗ ಮಾಡಿದ್ದಾರೆ ನೋಡಿ. ಮೇಲೆ ಹೋಗೋಕ್ಕೆ ಜಾಗ ಇದು ನೋಡಿದ್ರಾ. ಆವಾಗಿನ ಇದರಲ್ಲೇ ಬೆಳಕಿನ ಕಿಂಡಿಗಳು. ಇಲ್ಲಿ ಒಳಗಡೆ ಲೆಫ್ಟಲ್ಲಿ ಜಾಗ ಇದೆ, ಲೆಫ್ಟ್ ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆ. ಹಿಂಗಿಂದ ಹೋದರೆ ಅಲ್ಲಿಂದ ಬಂದರೆ ಇಲ್ಲಿ ಮೇಲೆ ಬರ್ತಾರೆ ನೋಡಿ, ಗೋಪುರ ಮೇಲೆ ಇಲ್ಲಿಗೆ ಬರೋಕ್ಕೆ ಜಾಗ. ಸಾಮ್ರಾಜ್ಯದ ರಾಜರು ಬಳಸ್ತಕ್ಕಂಥ ಪಟ್ಟದ ಆನೆಗಳು. ಹನ್ನೊಂದು ಪಟ್ಟದ ಆನೆಗಳು ಕಟ್ಟಿರ್ತು. ಅವ್ರು ಬಳಸ್ತಕ್ಕಂಥ ಆನೆಗಳು ಇಲ್ಲಿ ಅವ್ರ ಅರಮನೆಗಿನ ಸೂಪರ್ ಆಗಿ ಕಟ್ಟಿದ್ದು. ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಲ್ಲಿ ಗಾರೆ ಮತ್ತು ಕಲ್ಲು ಬಳಸಿ 11 ಇದೆ ನೋಡಿ. 11 ಸರ್ ಆ ಕಡೆ ಬನ್ನಿ. 11 ಒಂದು ಗೋರಿ, ಒಂದು ಜೈನ ಮಾಡೆಲ್, ಒಂದು ಹಿಂದೂ ಗೋಪುರ ಟೈಪ್ ಈಕ್ವಲೈಟ್. 11 ಆನೆಗಳು. ಆನೆ ಚಿಕ್ಕದಿರುತ್ತಾ? ನಮ್ ಡೋರ್ ನೋಡಿ ಎಷ್ಟು ದೊಡ್ಡದಿರ್ಬೋದು. ಅಷ್ಟು ದೊಡ್ಡ ಆನೆ ಒಳಗಡೆ ಹೋಗಿ ರಿಂಕಲ್ ಆಗ್ತಾ ಇತ್ತು. ಅದು ಪಟ್ಟದ ಆನೆಗಳು ಕಟ್ಟುವಂತ ಆನೆಗಳು ಕಟ್ಟುವಂತ ಸ್ಥಳ ಇದು. ಇಂಡೋ ಇಸ್ಲಾಮಿಕ್ ಅಲ್ಲಿ ಕಟ್ಟಿದ್ರೆ ಗಾರೆ ಮತ್ತು ಕಲ್ಲು ಬೆಳೆಸಿ. ನಮ್ಮ ರಾಜರು ಈ ತರ ತಮ್ಮ ಮನೆಗಳು ಕಟ್ಕೊಳ್ಳಿಲ್ಲ. ಆನೆಗಳು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಇದು ನೋಡಿದ್ರೆ ಗೊತ್ತಾಗತ್ತೆ. ಅದು ಮಾವಂತರಿಗೆ ಸೇರಿ ಅವರೆಲ್ಲ ಫುಡ್ ಸ್ಟೋರೇಜ್ ಮಾಡ್ತಾ ಇದ್ರು ಆನೆಗಳಿಗೆ. ಹಿಂದಿಗಡೆ ಮಾವಂತರ ಮನೆ, ಇದು ಟ್ರೈನ್ ಅಪ್ ಆಗ್ತಕ್ಕಂತ ಏರಿಯಾ. ID ಕಾರ್ಡ್ ತಂದಿದೀವಿ, ಮನೆ ಅಂಗಳದಲ್ಲಿ ನಿಲ್ಸ್ತೀವ. ಎಷ್ಟು ಪ್ರೀತಿ ಪಾತ್ರ, 1 ಕೋಟಿ ರೂಪಾಯಿ ಕೊಟ್ಟು ತಂದಿರ್ತೀವಿ. ಇದು ಬೇಡಪ್ಪ, ಒಂದು ಶೆಡ್ ಹಾಕೋಣ ಅಂತೀವಿ. ಇಷ್ಟೇ ಇತ್ತ ಆನೆಗಳು ಅಂದ್ರೆ ಈಕ್ವಲ್. ನಿಮ್ಗೆ ಹೇಳಿದೆ, ರಾಜರ ಆನೆಗಳು ಅತಿ ಬಂದೋಬಸ್ತಲ್ಲಿ ಸೂಕ್ಷ್ಮವಾಗಿರ್ಬೇಕಲ್ಲ. ಇದು ಮಾತ್ರ ಆರ್ಮಿಗೆ ಬಳಸಿದ್ರೆ ಬೇರೆ ಕಡೆ ಕಟ್ತಾ ಇದ್ವಿ. ಅಂತ ವಿಶೇಷವಾಗಿರ್ತಕ್ಕಂಥ ಗಜಶಾಲೆ. ಎಲ್ರು ನೋಡಿದಂಥವ್ರು ಒಳಗಡೆ ಹೋಗಿ 1 ಬೈ 1 ಆ ಕಡೆ ಬರ್ಬೇಕು. ಇನ್ನು ಯಾರು ಫೋಟೋ ತಗೊಂಡಿಲ್ಲ ಅಂದ್ರೆ ಇದು ರಂಗನಾಥ ಸ್ವಾಮಿ ಟೆಂಪಲ್. ಅಂದರೆ ಆಲ್ರೆಡಿ ಹಾಳಾಗ್ಬಿಟ್ಟಿದೆ ಆಲ್ಮೋಸ್ಟ್. ಒಂದು ದೇವಸ್ಥಾನ ಇದು. ಇಲ್ಲ, ಇದು ರಂಗನಾಥ ಟೆಂಪಲ್. ಕೇಳೇನು? ರಂಗನಾಥ ಸ್ವಾಮಿ ಟೆಂಪಲ್ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿದೆ ಅಲ್ಲ. ಹೇಳ್ತೀನಿ ಒಂದು ನಿಮಿಷ. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಆಂಜನೇಯ ಇದು ಫುಲ್ ಹಾಳಾಗ್ಬಿಟ್ಟಿದೆ. ಕೊಟ್ಟೆ ಇಲ್ಲ.